ಇದಕ್ಕೆ ಆವತ್ತೇ ಗಾಜಾಗಿಸ್ಬೇಕಿತ್ತು. ಅಯ್ಯೋ ಕಟ್ಟೆಲ್ಲ ಹೊಡೆದೋಗ್ಬಿಟ್ಟೈತಲ್ಲಪ್ಪ. ಐ ಅಪ್ಪನ ಫೋಟಾ? ರಾಮು ಅವರೇ, ನಾನು ಹೇಳಿದೆ ಬೆಳಗ್ಗೆ ನೋಡ್ಬೋದು ಬನ್ನಿ ಅಂತ. ಹುಷಾರು, ಅದರಲ್ಲಿ ಏನಾದರೂ ಗಾಜಿನ ಚೂರಿದ್ರೆ ಕೈ ಚುಚ್ಕೊಳ್ಳುತ್ತೆ. ಫೋಟೋ ಇಟ್ಬಿಟ್ಟು ಬನ್ನಿ ಈಗ. ನಮ್ಮರೆ ಬಂದೆ. ಈ ಫೋಟೋದೊಳಗೆ ಅಪ್ಪನ ಫೋಟೋ ಐತೆ. ಬನ್ನಿ ಎಂದೆ. ಸರಿ ನಮ್ಮರೆ, ವಾಕೆ ಬೆಳಗ್ಗೆ ನೋಡ್ಕೊಳಮ್ಮ. ಏನೇ ಕ್ಯಾಂಡಲ್ ಹಚ್ಚಿದೆಲ್ಲ ಆಯ್ತಲ್ಲ, ಹೋಗು. ಅಶೋಕ್ ಯಾಕಿನ್ನೂ ಮನೆಗೆ ಬಂದಿಲ್ಲ? ಕರ್ಮ, ಅದು ಎಲ್ಲಿ ಕುಡಿದು ಬಿದ್ದಿದ್ದಾರೋ ಏನು. ಏನಾದರೂ ಪ್ಲಾನ್ ಮಾಡಿ ಇವನ್ನ ಜೊತೆಗೆ ಇಟ್ಕೊಳ್ಳೋಣ ಅಂದರೆ ಸರಿಯಾದ ಟೈಮ್ಗೆ ಕೈ ಕೊಡ್ತಾರೆ. ಇನ್ಮೇಲೆ ಯಾರನ್ನು ನಂಬಿ ಯೂಸ್ ಇಲ್ಲ, ನಾನೇ ಮಾಡ್ತೀನಿ. ನಾಳೆ ಇದೆ ನಿಮಗೆಲ್ಲ. ಇನ್ಮೇಲೆ ಸಮಯ ಮತ್ತು ಅವಕಾಶ ಎರಡೂ ನಂದೆ. ಶಂಸಿ ಸಾಹೇಬ್ರೆ, ನಾವು ಬಡವರೇ ಇರ್ಬೋದು, ಆದರೆ ಸ್ವಾಭಿಮಾನ ಬಿಟ್ಟವರಲ್ಲ. ನೀವು ನಮ್ಮನ್ನು ಊಟ ಕೂರಿಸಿ ಸಂಶಯ ಪಟ್ಟ ಮೇಲೂ ನಾವು ಮತ್ತೆ ಬಂದು ಊಟ ಮಾಡಿದ್ರೆ ಅದು ಚೆಂದಾಗಿರೋಕ್ಕಿಲ್ಲ. ಅಮ್ಮ ಅಮ್ಮ, ಅಮ್ಮನೇ ಯಾಕೆ ಇಟ್ಟೊಂದು ಕೆಪ್ತಿ ಆಯ್ತವ್ರೆ? ಅವ್ರ ಹೆಸರನ್ನ ಕರೆದಿದ್ದಕ್ಕ, ಇಲ್ಲ ನಾನೇ ಅವ್ರನ್ನ ಮನೆಗೆ ಕರ್ಕೊಬಂದಿದ್ದಕ್ಕ? ಪಾಪ ಊಟನೂ ಮಾಡಿಲ್ಲ. ಬೆಳಿಗ್ಗೆ ಅರಳಿ ಮರ್ತವ ಕುಂತ್ಕೊಂಡಿದ್ರು. ಈಗೇನು ಮಾಡ್ತವ್ರು ಏನೋ. ಅವ್ವ ಇದ್ದಿದ್ರೆ ಅವಂಗೂ ಈಟೆ ವಯಸ್ಸಾಗಿರ್ತಿತ್ತು. ಒಂದು ಕಿತ ಹೋಗಿ ಅವರೆಲ್ಲವ್ರೆ ಅಂತ ನೋಡ್ಕೊಂಬರಮ್ಮ ಅನ್ನಿಸ್ತೈತೆ. ನಮ್ಮವ್ರಿಗೆ ಹೇಳ್ಬಿಟ್ಟು ಹೋಗಮ್ಮ. ಬೇಡ, ನಮ್ಮವರು ಸ್ಯಾನೆ ಸುಸ್ತಾಗಿ ಮನಿಕೊಂಡವ್ರೆ.
ಅಮ್ಮ 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 ಗೊತ್ತಾಗೋಯ್ತಾ ನಾನೇ ರಾಮ ಅಲ್ಲ ಈ ಕತ್ಲೆಯಲ್ಲಿ ನನ್ನ ಮಕ ಕಂಡುಹಿಡಿಯೋದು ಅಲ್ಲದೆ ಹೆಸರು ಬೇರೆ ಗೆಪ್ತಿ ಮಾಡಿಕೊಂಡಿದ್ದೀರಾ ಯಾಕಮ್ಮ ಈ ಕತ್ಲಲ್ಲಿ ಹಿಂಗೆ ಓಡಾಡ್ತಾ ಇದ್ದೀರಿ ಮನೆ ಕೆಳಗೆ ಜಾಗ ಇಲ್ವಾ ಬನ್ನಿ ನಮ್ಮ ಮನೆಗೆ ಹೋಗುಮ ನಾನು ಕರ್ಕೊ ಹೋಗ್ತೀನಿ ಬನ್ನಿ ಅಯ್ಯೋ ನೀವೇನು ಚಿಂತೆ ಮಾಡಬೇಡಿ ನಮ್ಮಲ್ಲಿ ಯಾರು ಏನು ಅನ್ನಕ್ಕಿಲ್ಲ ಬನ್ನಿ ಆರಾಮಾಗಿ ಮನೆ ಕಳವ್ರಂತೆ ಬನ್ನಿ ಬನ್ನಿಮ್ಮ ಬನ್ನಿ ನಮ್ಮನೆ ಈ ಕಡೆ ಐತೆ ಹೋಗುಮ್ಮ ಬನ್ನಿ ಹಾಂ ಬನ್ನಿ ಅನು ಮೇಡಮ್ಗೆ ನನ್ನ ಮ್ಯಾಕೆ ಆಟೋಮ್ ಕೋಪನ ಅಲ್ಲ ನಾನು ಕರೆದ್ರೂ ದೊಡ್ಡ ಮನೆಗೆ ಬರಲೇ ಇಲ್ವಲ್ಲ ಅನು ಮೇಡಮು ಏನೋ ಕಳ್ಸೋರಲ್ಲ ಒಂದು ಎರಡು ಮೂರು ಪದ ಐತೆ ಅಂದರೆ ಐ ಲವ್ ಯುನಾ ಇರೋಕ್ಕಿಲ್ಲ ಮಂಜ ನನ್ನ ಕ್ಷಮಿಸು ಏನು ಕಳ್ಸಿರ್ಬೋದು ಸುಮ್ಕೆ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲಕ್ಕಲ್ಲ ಮಂಜ ಸುಮ್ಕೆ ರಾಮಣ್ಣನ ಟೆಕ್ನಿಕ್ನ ಫಾಲೋ ಮಾಡ್ಬಿಡ್ದೆಯ ನಂಗೆ ಓದಕ್ಕೆ ಬರೋಕ್ಕಿಲ್ಲ ಅದಕ್ಕೆ ಆಡ್ಕೊಳಕ್ಕೆ ಹಿಂಗೆ ಮೆಸೇಜ್ ಕಳ್ಸಿದ್ರಾ ನಿಂಗೆ ಓದಕ್ ಬರಲ್ಲ ಅಂತ ಗೊತ್ತಿತ್ತು ಆದ್ರೆ ಕಣ್ಣೈತಲ್ಲ ಮೆಸೇಜ್ ನೋಡ್ಬಿಟ್ಟು ನೀನ್ ವಾಯ್ಸ್ ಮೆಸೇಜ್ ಕಳಿಸ್ತೀಯ ಅಂತ ಗೊತ್ತು ಅದಕ್ಕೆ ಮಾಡಿದೆ. ಓ ನನ್ನ ಆಟೋನ ಅರ್ಥ ಮಾಡ್ಕೊಬಿಟ್ಟಿದ್ದೀರಾ? ಹಂಗಿದ್ದಿದ್ರೆ ದೊಡ್ಡ ಮನೆಗೆ ಬರಬೇಕಿತ್ತು, ಯಾಕೆ ಬರಲಿಲ್ಲ? ಏನು ನೀನ್ ಕರೆದಿದ ತಕ್ಷಣ ಓಡ್ ಬರಕ್ಕಾಗತ್ತಾ? ನಮ್ಮನೇಲಿರುವ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ದೊಡ್ಡ ಮನೆಗೆಲ್ಲ ಮುಗ್ದೋಗಿತ್ತು. ದಾರಿಯಲ್ಲಿ ಹುಡುಗರು ಸಿಕ್ಕಿದ್ರು, ನಿಂಗೆ ಹೇಳಿಲ್ವಾ ಅವರು? ಅಯ್ಯೋ ಬಡ್ಡೇತವ, ಅನು ಮೇಡಮ್ ಸಿಕ್ಕಿದ ನಂಗೆ ಹೇಳಲೇ ಇಲ್ಲ. ಮಾಡ್ತೀನಿ ತಡಿ. ಅದು ದಿಟ್ಟವಾಗ್ಲೂ ನೀವು ಬಂದಿದ್ರಾ? ಅಲ್ಲ, ನಂಗೊಂದು ಫೋನ್ ಮಾಡಿದರೆ ನಾ ಕಾಯ್ಕೊಂಡಿರ್ತಿದ್ದೆ. ಏಯ್, ನೀನು ಯಾಕೆ ಕಾಯ್ಕೊಂಡಿರ್ಬೇಕು? ನಾನೇನು ನಿನ್ನ ನೋಡಕ್ಕೆ ಬರಲಿಲ್ಲ, ನೀನು ಏನೇನೋ ಅನ್ಕೊಂಬೇಡ. ನಾನು ಬಂದಿದ್ದು ಫ್ರೆಂಡಾಗಿ ಆಟೆಯ. ಹಾಂ, ಫ್ರೆಂಡಾ? ನನಗೂ ಆಟೆ ಸಾಕು, ಮಿಕ್ಕಿದ್ದು ಮುಂದಕ್ಕೆ ನೋಡ್ಕೊಳಮ್ಮ. ಏಯ್, ಏನು ಮುಂದಕ್ಕೆ ನೋಡ್ಕೊಳ್ಳೋದು? ಅಲ್ಲ ಅಂದರೆ ಫ್ರೆಂಡಾಗೆ ಮುಂದಕ್ಕೆ ಹೋಗುವ ಅಂತಂದೆ. ಯಾಕೆ ಸೇನಾ? ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್. ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್.
ಮುಸಾಫಾ ಟೆನ್ ಟೆನ್ ಮುಸಾಫಾ. ಮೆತ್ತಿಗೆ ಮೆತ್ತಿಗೆ. ಒಂದು ನಿಮಿಷ. ಅಮ್ಮ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಂಗೆ ಅಮ್ಮ ಒಂದು 2 ನಿಮಿಷ ಇಲ್ಲೇ ರೀ, ನಾನು ಹೋಗ್ಬಿಟ್ಟು ಹಾಸಿಗೆ ತಗೊಬರ್ತೀನಿ. ನಡ್ರಿ ಮನೆ ಕಳಿ. ಅಮ್ಮ ನೀವು ಊಟ ಏನಾದ್ರು ಮಾಡಿದ್ರೋ ಇಲ್ವಾ? ಅಯ್ಯೋ ನಾನೊಬ್ಬ ಪೆದ್ದ, ನೀವೆಲ್ಲ ಊಟ ಮಾಡಿರ್ತೀರಿ. ಮೊದಲು ಊಟ ಮಾಡಿ ಆಮ್ಯಾಕೆ ಮನೆ ಕಳಿ ಆಯಿತಾ? ಇರಿ ನಾನು ಹೋಗ್ಬಿಟ್ಟು ಊಟ ಹಾಕೊಬತ್ತೀನಿ. ಊಟ ಮಾಡಿ. ತಕೊಳ್ಳಿ. ಓ ನಮ್ಮ ಮನೆ ಮ್ಯಾಕೆ ಇನ್ನು ನಿಮಗೆ ಕೋಪ ಹೋಗಿಲ್ವಾ? ತಕೊಳ್ಳಿ ಅಮ್ಮ, ಪರವಾಗಿಲ್ಲ ಬಿಡಿ, ನಾನೇ ತಿನ್ನಿಸ್ತೀನಿ. ಹಾಂ ಇಲ್ಲಿ ಮಾಡಿ ಮಾಡಿ ಹಂಗೆ ಹಂಗೆ ಮಾಡಿ ಹಂಗೆ. ಚಂದಾಗೈತಾ ನಮ್ಮ ಶಾರದವ್ವ ಮಾಡಿದ್ದು. ಮೆತ್ಕೆ 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 ನೀರು ಕುಡೀರಿ, ನೀರು ಕುಡೀರಿ. ಮೇಲ್ ನೋಡಿ, ಮೇಲ್ ನೋಡಿ, ಮೇಲ್ ನೋಡಿ, ಮೇಲ್ ನೋಡಿ. ಸರಿ ಆಯ್ತಾ? ಪ್ಲೀಸ್ ಯಾರು ಹೋಗ್ಬೇಡಿ, ಬನ್ನಿ. ಯಾರು ಹೋಗ್ಬೇಡಿ, ಊಟ ಮಾಡ್ಕೊಂಡು ಹೋಗಿ. ನಿಂತ್ಕೊಳ್ಳಿ. ಕೈ ಮುಗಿದು ಕೇಳ್ಕೊತೀನಿ. ನಿಂತ್ಕೊಳ್ಳಿ, ಯಾರು ಹೋಗ್ಬೇಡಿ. ನೂರು ಕಾಲ ನಿನ್ನ ಗಂಡನ ಜೊತೆ ಸುಖವಾಗಿ ಬಾಳಮ್ಮ.
ಅಮ್ಮ ಇದನ್ನ ನಮ್ಮ ಅವ್ವನ ಸೀರೆಯಿಂದ ಮಾಡಿರೋದಂತೆ ಹಂಗಂತ ಶಾರದವ್ವ ಹೇಳ್ತಿರ್ತಾಳೆ. ಇದನ್ನ ಒತ್ಕೊಳ್ಳಿ, ಸ್ಯಾನೆ ಬೆಚ್ಚಗಾಯ್ತದೆ. ಅಮ್ಮ ಈಟತ್ನಾಗ ಇಲ್ಲೇನ್ಲ ಮಾಡ್ತಿದ್ಯಾ? ಅಪ್ಪಯ್ಯ ಅದೇ ನಾನು ಪೂಜೆ ಕರ್ಕೊಬಂದಿದ್ನಲ್ಲ ಅವರು ಪಾಪ ಮನೆ ಕೆಳಗೆ ಜಾಗ ಇರಲಿಲ್ಲ, ಆಚೆ ಕಡೆ ಸ್ಯಾನೆ ಸೊಳಿ ನಮ್ಮ ಅವನ ವಯಸ್ಸು ಅಂತ ಕಾಣ್ತದೆ, ಅದಕ್ಕೆ ಇಲ್ಲೇ ಮನೆ ಕಳ್ಳಿ ಅಂತ ಕರ್ಕೊಬಂದೆ. ಅಪ್ಪಯ್ಯ ನೀವು? ಕೊನೆಯಲ್ಲಿ ನೀರು ಖಾಲಿಯಾಗಿತ್ತು, ಕುಡಿಯೋಣ ಅಂತ ಬಂದೆ. ನಿಮ್ಮಲ್ಲಿಕೋ. ಸರಿ ಅಪ್ಪಯ್ಯ. ಏನಮ್ಮ ನೀರು ಬೇಕಾ ಕುಡಿಯೋಕ್ಕೆ? ಇಲ್ಲಿ ಇಟ್ಟಿರ್ತೀನಿ, ಆಮೇಲೆ ಬೇಕಾದ್ರೆ ಕುಡೀರಿ. ಎಲ್ಲಿದೆಯಾ ಪಾರ್ವತಿ? ಜೀವನದ ಪ್ರತಿ ಹಂತದಲ್ಲೂ ನಿನ್ನ ನೆನಪಿಸ್ಕೊತಾನೆ ಇರ್ತೀನಿ. ನೀನಿದ್ದಿದ್ರೆ ನನ್ನ ಬಾಳು ಇನ್ನೂ ಎಷ್ಟು ಸುಧಾರಿಸ್ತಿತ್ತು ಅಂತ ನಾನು ಪ್ರತಿದಿನ ಯೋಚನೆ ಮಾಡ್ತಾ ಇರ್ತೀನಿ. ರಾಮನಿಗೆ ಅಷ್ಟು ಬಲವಾಗಿ ನೀನಿದೆಯಾ ಅಂತ ಅನಿಸಿದೆ. ಹೌದಾ? ನೀನಿನ್ನೂ ಇದೆಯಾ ಪಾರ್ವತಿ? ನನಗೆ ಸಿಗ್ತೀಯಾ? ಹಾಗೇನಾದರೂ ಆದರೆ ನನ್ನ ಬದುಕಲ್ಲಿ ಅದಕ್ಕಿಂತ ಸಂತೋಷದ ದಿನನೇ ಇನ್ನೊಂದಿಲ್ಲ.